ಕಮ್ಮಿ ಇರೋದ್ರಿಂದ 6 ಮೊಟ್ಟೆ ತಗೊಂಡಿದ್ದೀನಿ. ಇವಾಗ ಮೊಟ್ಟೆ ಇದಕ್ಕೆ ಹಾಕಿ ಚೆನ್ನಾಗಿ ಹುರಿಬೇಕು. ಹಾಕಿದ್ದೀನಿ, ಇವಾಗ ಚೆನ್ನಾಗಿ ಹುರಿಯೋಣ. ಸ್ವಲ್ಪ ಉಪ್ಪು ಹಾಕೋಣ, ಮೊಟ್ಟೆ ಹಾಕೋದ್ರಿಂದ ಸ್ವಲ್ಪ ಉಪ್ಪಿರಲಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ನುಗ್ಗೆ ಸೊಪ್ಪು, ಒಣಗನೆ ಸೊಪ್ಪು, ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪು ಕಮ್ಮಿ ಇತ್ತು, ಹಂಗಾಗಿ ಮೊಟ್ಟೆ ಹಾಕಿರೋದು. ಇದು ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕಿದ್ರೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ಸ್ವಲ್ಪ ಸಾಸಿವೆ. ಅನ್ನ ಮಾಡೋಕ್ಕೆ ಅಕ್ಕಿ ತೊಳೆದಿಟ್ಟಿದ್ದೀನಿ, ರೈಸ್ ತೊಳೆದಿಟ್ಟಿದ್ದೀನಿ. ಅನ್ನ ಆಗ್ತಾಯಿದೆ. ಅಷ್ಟರೊಳಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ. ತುಂಬಾ ಚೆನ್ನಾಗಿರುತ್ತೆ ಇದು. ಹಳ್ಳಿ ಕಡೆ ಸಿಗೋಂಥ ಸೊಪ್ಪು ಇದು, ತುಂಬಾ ಒಳ್ಳೆ ಸೊಪ್ಪು ಇದು. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ,
ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ 2 ಸ್ಪೂನು. 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೈಸಾಗಿ ಹುರಿದ್ಕೊಂಬಂದ್ಬಿಡೋಣ. ಸಾರಿ, ಈ ಸೊಪ್ಪು ತೊಳೆದು ಹಾಕೋದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಮರ್ತೋಗ್ಬಿಟ್ಟೆ ನಾನು. ಸೊಪ್ಪು ತೊಳೆದು ಹಾಕೋದು ಒಂದು 2-3 ಸತಿ ಸೊಪ್ಪನ್ನ ಜಾಲಿಸಿ ತೊಳೆದು ಹಾಕಬೇಕು. ನೋಡಿರಿ, ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಏನಿದ್ರು ಅದಕ್ಕೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ. ಇವಾಗ ಬೇಳೆ ಬೇಯ್ತಾ ಇದೆ. ಸ್ವಲ್ಪ ಬೇಳೆನ ಸೊಪ್ಪು ಸಿಕ್ಕೈತೆ. ಇವತ್ತು ಅಣಬೆ ಸೊಪ್ಪು ಸಾಂಬಾರು. ಒಂದು ಅಣಬೆ ಸೊಪ್ಪು, ಇದನ್ನು ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಈ ಬೇರನ್ನ ಚೆನ್ನಾಗಿ ಒಂದು ಲೋಟ ಗಟ್ಟಿಗೆ ಬರೋವರೆಗೂ ಕುದಿಸ್ಬಿಟ್ಟು, ಈ ಕಣ್ಣು ಪರೆ ಬರ್ತಾ ಇರ್ತದಲ್ಲ, ಸರಿಯಾಗಿ ಕಣ್ಣು ಕಾಣಲ್ಲ ಅಂತಾರಲ್ಲ, ಅಂಥವ್ರಿಗೆ ಇದನ್ನು ಕುಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತಂತೆ. ಇದು ಸೊಪ್ಪು ತುಂಬ ಚೆನ್ನಾಗಿರೋ ಸೊಪ್ಪು ಇದು. ಸಿಕ್ಕಿದಾಗ ಬಿಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೀವು ಇದನ್ನು ಮೊಟ್ಟೆ ಹಾಕಿ ಇದ್ರ ಜೊತೆಗೆ ಹುರಿದ್ಬಿಟ್ಟು ಮೊಟ್ಟೆ ಪಲ್ಯ ಮಾಡಿ, ಈ ಸೊಪ್ಪು ಸಾಂಬಾರು ಇರ್ತದಲ್ಲ, ಅದನ್ನು ಬಸ್ಸಾರು ಮಾಡಿ ತಿಂತಾ ಇರಬೇಕು. ತಿಂಗಳಿಗೋ ನಿಮ್ಗೆ ಯಾವಾಗ ಸಿಗುತ್ತೋ ಅವಾಗ ನೀವು ಈ ಸೊಪ್ಪು ಇಡಬೇಡ್ರಿ, ತಿಂತಾ ಬರ್ರಿ. ಇದನ್ನು ಮಾತ್ರ ದಿನ ಬೇಕಾದ್ರೆ ಡೈಲಿ ಒಂದೊಂದು ಲೋಟ ಇದು ಕಷಾಯ ಮಾಡ್ಕೊಂಡು ಕೊಟ್ಟರು ಪರವಾಗಿಲ್ಲ. ಈ ಬೇರನ್ನ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ, ಕಣ್ಣು ಕಾಣಲ್ಲ ಅಂದವ್ರಿಗೆ, ದೂರದ್ದು ನೋಟ ಕಾಣಲ್ಲ ಅಂತಾರಲ್ಲ, ಅಂಥವ್ರಿಗೆ ಇದೆಲ್ಲ ಚೆನ್ನಾಗಿರ್ತದೆ ಅಂತೆ ಸೊಪ್ಪು. ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ಎಲ್ಲ ಸೋಸಿ ಹಾಕ್ತಾ ಇದ್ದೀನಿ ನೋಡಿರಿ, ಸೋಸ್ತಾ ಇದ್ದೀನಿ. ಎಲ್ಲ ಹುಲ್ಲು ಪಲ್ಲೆ ಎಲ್ಲ ಸೇರಿಸಿ ಕಿತ್ಕೊಂಬಂದ್ಬಿಟ್ಟಿದ್ದೀನಿ ನಾನು ಅರ್ಜೆಂಟಾಗಿ. ನೋಡಿರಿ, ಎಲ್ಲ ಸೊಪ್ಪು ಸಣ್ಣದಾಗೆಲ್ಲ ಬಿಡಿಸಿ ಹಾಕ್ತಾಯಿದ್ದೀನಿ. ಇದು ತುಂಬ ಎಳೆ ಹೂವು. ಈ ಎಳೆ ಹೂವೂ ಹಾಕ್ಬೋದು, ಜಾಸ್ತಿ ಬಲ್ತಿದ್ರೆ ಬೇಡ. ಸಣ್ಣ ಹೂವು ಆದರೂ ಪರವಾಗಿಲ್ಲ. ಎಳೆ ಹೂವು ಆದರೆ ಚೆನ್ನಾಗಿರುತ್ತೆ. ಬಲ್ತಿರೋದಾದರೆ ಅದರಲ್ಲಿ ಬೀಜ ಇರುತ್ತೆ, ಕರ್ಕ ಅಂತ ಇರ್ತದೆ. ಅದಕ್ಕೆ ನಾನು ಎಳೆ ಇರೋಂಥ ಹೂವನ್ನ ಹಾಕಿದ್ದೀನಿ ಇದ್ರ ಜೊತೆಗೆ. ಹೂದಲ್ಲೂ ಇರ್ತದಲ್ಲ ಪೌಷ್ಟಿಕಾಂಶ, ಈ ಹೂದಲ್ಲೇ ಚೆನ್ನಾಗಿ ಬೇಕಾದ್ರೆ ಮನೆ ಮುಂದೆ ಪಾಟ್ ಏನಾನ ಇದ್ದರೆ ಇದರಲ್ಲಿ ಹಾಕ್ಕೊಬೋದು ಈ ಹೂವನ್ನ. ಈಗ ಈ ಥರದ ಹೂವನ್ನ ಕಿತ್ಬಿಟ್ಟು ಪಾಟ್ಗೆ ಹಾಕಿದ್ರೆ ಮನೆ ಮುಂದೆ ಪಾಟಲ್ಲಿ ಬೆಳ್ಕೊತದೆ ಚೆನ್ನಾಗಿ. ಇವತ್ತಿನ ಸಾಂಬಾರು ಬಸ್ಸಾರು. ಅಣಬೆ ಸೊಪ್ಪು ಪಲ್ಯ ಮಾಡೋಕ್ಕೆ ಈರುಳ್ಳಿ ಹಚ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಟಿದ್ದೀನಿ. ಒಂದು ಸಣ್ಣ ಗೆಡ್ಡೆ ಒಂದು ಉಂಡೆ ತಗೊಂಡಿರೋದನ್ನ, ಸಣ್ಣದಾಗಿರೋಂಥ ಒಂದು ಉಂಡೆನ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಹಚ್ಕೊತಾ ಇದ್ದೀನಿ. ಇದು ಒಗ್ಗರಣೆ ಮಾಡೋಕ್ಕೆ. ಈರುಳ್ಳಿ ರೆಡಿ ಆಯಿತು.